ಹಾಯ್ ಹಲೋ ನಮಸ್ತೆ. ನೋಡಿ ನನ್ನ ಹೈಬಿಸ್ಕಸ್ ಕಾರ್ನರ್. ತುಂಬ ಜನ ಕೇಳ್ತಾರೆ, ನಿಮ್ಮ ಹೈಬಿಸ್ಕಸ್ಸಲ್ಲಿ ಯಾವಾಗಲೂ ಹೂವು ಇರುತ್ತೆ, ಹೇಗೆ ಮೇಂಟೈನ್ ಮಾಡ್ತೀರಾ, ಹುಳ ಬರಲ್ವಾ ಅಂತೆಲ್ಲ. ಎಲ್ಲರ ಗಾರ್ಡನಲ್ಲೂ ಹುಳ ಬಂದೇ ಬರುತ್ತೆ ಮೇಂಟೈನ್ ಮಾಡಲಿಲ್ಲ ಅಂದರೆ. ನೋಡಿ, ಇದು ನನ್ನ ಓನ್ ಹೈಬ್ರಿಡ್. ಇದನ್ನು ನಾನು ಕ್ರಾಸ್ ಪಾಲಿನೇಟ್ ಮಾಡಿ ಬಂದ ಬೀಜದಲ್ಲಿ ಬೆಳೆದಿರೋ ಗಿಡ ಇದು. ನೋಡಿ, ಮೇಂಟೆನೆನ್ಸ್ ಅಂದರೆ ಇಷ್ಟೇ. ಬಂದಾಗೆಲ್ಲ ಗಾರ್ಡನಲ್ಲಿ ಬರೀ ಹೂವು ನೋಡಿ ಸಂಭ್ರಮಿಸೋದು ಒಂದೇ ಅಲ್ಲ, ಥರ ಏನು ಡ್ರೈ ಇದ್ದರೂ ತೆಕ್ಕೋಬೇಕು. ಹುಳ ಬಂದಿದೆ ಅಂದರೆ ಆವಾಗಿಂದ ಅವಾಗೆ ಔಷಧಿ ಹೊಡಿಬೇಕು. ಹೂವು ಮುಗ್ದೋಗಿದೆ ಅಂದಮೇಲೆ ಅದನ್ನು ತೆಗೆದು ಬಿಡಬೇಕು. ನೋಡಿ, ಇಲ್ಲಿ ಏನಿಲ್ಲ. ಇದು ಆ್ಯಕ್ಚುಲಿ ಬೆಸ್ಟ್ ಪಾಟ್ ಪೇರೆಂಟು. ಸುಮ್ಮನೆ ಇದಾಗ್ತಾ ಇರುತ್ತೆ, ಇದು ಸೀಡ್ ಪಾಟ್ ಬೆಳೀತಾ ಇರುತ್ತೆ. ಸೊ ಇದೆಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ನೆಕ್ಸ್ಟು ಮೊಗ್ಗು ಬರೋಕ್ಕೆ ಈಸಿ ಆಗುತ್ತೆ. ಇಷ್ಟೇ ಮೇಂಟೆನೆನ್ಸು ಗಿಡದಲ್ಲಿ. ಯಾವಾಗಲೂ ಇನ್ನೇನೂ ಮಾಡಬೇಕಾಗಿಲ್ಲ. 15 ದಿವಸಕ್ಕೆ ಒಂದು ಸಲ ಬೇವಿನ ಎಣ್ಣೆದು ಸೊಲ್ಯೂಷನ್ನು. ನೋಡಿ, ಇವತ್ತು ರಿಪಬ್ಲಿಕ್ ಡೇ ಸಲುವಾಗಿ ಕೇಸರಿ, ಬಿಳಿ, ಹಸಿರು ನಡುವೆ ನೀಲಿ ಬಣ್ಣಕ್ಕೆ ಶಂಕುಪುಷ್ಪ ಬಿಟ್ಟಿಲ್ಲ ಇವತ್ತು. ಇಲ್ಲಾಂದರೆ ಇಟ್ಟು ತೋರಿಸ್ಬಿಡ್ತಿದ್ದೆ. ಸ್ವಲ್ಪ ಗಾರ್ಡನ್ ಕ್ಲೀನಿಂಗ್ ಇದೆ ಇವತ್ತು, ಹಾಗಾಗಿ ಸ್ವಲ್ಪ ಗಲೀಜು ಹಾಗೇ ಬಿಟ್ಟಿದೆ. ನೋಡಿ, ಜಸ್ಟ್ ನೀರು ಜಾಸ್ತಿ ಆಗಿರ್ಬೋದು, ಇಲ್ಲ ಥಂಡಿಗಾಗಿರ್ಬೋದು, ಇಲ್ಲ ಎಲೆ ಉದುರೋ ಸ್ಟೇಜ್ ಆಗಿರ್ಬೋದು. ಆ ಒಂದು ರೀಸನಿಂದ ಕೂಡ ಎಲೆ ಎಲ್ಲೋ ಆಗುತ್ತೆ. ನೋಡಿ, ನಾನು ವಿಡಿಯೋ ಮಾಡೋದಕ್ಕಂತಲೇ ಇದನ್ನೆಲ್ಲ ಕ್ಲೀನ್ ಮಾಡಿದೆ, ಹಾಗೆ ಬಿಟ್ಟಿದ್ದೆ. ಇಲ್ಲಾಂದರೆ ನಾನು 3-4 ಡೇಸ್ಗೊಂದು ಸಲ ತೆಕ್ಕೊಂಡು ಬಿಡ್ತೀನಿ. ಒಂದು ವಾರ ಆದ್ರೇ ಅಷ್ಟು ಗಲೀಜು ಸಿಗೋದಂತ ಹಾಗೆ ಬಿಟ್ಟಿದ್ದೆ. ನಾನು ಹೂವು ದಿನ ಕಿತ್ಬಿಡಲ್ಲ. ಯೂಶ್ವಲಿ ಇದೆಲ್ಲ 2 ದಿವಸ ಇರುತ್ತೆ. ಈ ಹೂವು ಮಾತ್ರ ಒಂದೇ ದಿವಸಕ್ಕೆ ಹೋಗ್ಬಿಡುತ್ತೆ. ನೋಡಿ, ಇದು ನಿನ್ನೆ ಅರಳಿದ್ದು ಗೊತ್ತಾಗ್ತಾ ಇದೆಯಲ್ಲ, ನೋಡಿದ್ರೇ ಇದು ನಿನ್ನೆ ಅರಳಿರೋದು. ಅದು ಕೂಡ ನಿನ್ನೆ, ಇದು ಇವತ್ತು. ಇದು ಆಯಿತು ಆಗಲೇ, ಇದು ಸೆಕೆಂಡ್ ಡೇ. ಇದು ಅಷ್ಟೇ. ನೋಡಿ ಎಷ್ಟು ಫ್ರೆಶ್ ಆಗಿರುತ್ತೆ. ಇದು ನಿನ್ನೆ ಅರಳಿದ್ದು, ಆಗಲೇ ಬಾಡ್ತಾ ಬಂದಿದೆ. ಇದು ಕೂಡ ನಿನ್ನೆ ಅರಳಿದ್ದು. ಸೊ ಹೋಪ್ ನಿಮಗೆಲ್ಲ ನನ್ನ ಗಾರ್ಡನ್ ನೋಡಿ ಇಷ್ಟ ಆಯಿತು ಅನಿಸುತ್ತೆ. ಹ್ಯಾಪಿ ರಿಪಬ್ಲಿಕ್ ಡೇ ಟು ಎವ್ರಿಬಡಿ. ಗಣರಾಜ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು.